ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶೈಲಾ ಆರಿ ವರ್ಕ್ ಅಂಡ್ ಟೈಲರಿಂಗ್ ಕ್ಲಾಸಸ್. ಈ ವಾರದಿಂದ ವಿಡಿಯೋಸ್ ಮಾಡಿರಲಿಲ್ಲ, ಒಂದು ಬ್ಯುಸಿ ಇದೆ ಮತ್ತು ಸ್ವಲ್ಪ ಬಿಲ್ಡಿಂಗ್ ನಮ್ಮ ಕ್ಲಾಸ್ ಇದೆಯಲ್ಲ ಅಲ್ಲಿ ಪಕ್ಕದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೌಂಡ್ ಜಾಸ್ತಿ ಇರೋದ್ರಿಂದ ವಿಡಿಯೋ ಮಾಡಿ ಹಾಕಿರಲಿಲ್ಲ. ಒಂದು 2-3 ಜನ ನೋಡಿದೆ, ಮೆಸೇಜ್ ಮಾಡಿದರೆ ಅಕ್ಕ ನಿಮ್ಮ ವೀಡಿಯೋಸ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ. ನಾನು ಅದರಲ್ಲಿ ರಿಪ್ಲೈ ಮಾಡಿದ್ದೆ. ಅದಕ್ಕೋಸ್ಕರ ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತೇಳಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ಲಾಸ್ಟ್ 15 ಡೇಸ್ ಬ್ಯಾಕು ಒಂದಿಬ್ಬರು ಕಮೆಂಟ್ ಮಾಡಿದ್ರು, ಮ್ಯಾಮ್ ನಮಗೆ ಡಬಲ್ ಫೋಲ್ಡಿಂಗಲ್ಲಿ ಬ್ಲೌಸ್ ಕಟ್ಟಿಂಗನ್ನು ಒಂದ್ಸಲ ತೋರಿಸ್ಕೊಡಿ, ನಾವು ಆ ಥರ ಕಲ್ತಿದ್ದೀವಿ, ನಮ್ಗೆ ಅದ್ರಲ್ಲಿ ಕನ್ಫ್ಯೂಸ್ ಐತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ 36 ಸೈಜು ಬ್ಲೌಸ್ ಮೆಜರ್ಮೆಂಟು ಅಂದರೆ ಲೈನಿಂಗ್ ಏನಿರುತ್ತಲ್ಲ ಅದನ್ನು ಫ್ರಂಟು ಬ್ಯಾಕು ಒಟ್ಟಿಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಒಂದ್ಸಲ ನೋಡ್ಕೊಳ್ಳಿ, ಅದಾದಮೇಲೆ ನೀವು ಪ್ರಾಕ್ಟೀಸ್ ಮಾಡಿ, ಓಕೆನಾ? ಅದ್ರ ಜೊತೆಗೆ ಎಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ, ಯಾರು ಲೈಕು ಮತ್ತು ಕಮೆಂಟ್ ಮಾಡ್ತಾ ಇಲ್ಲ, ಲೈಕು ಮತ್ತು ಕಮೆಂಟ್ ಮಾಡಿ. ಅದಾದಮೇಲೆ ವಿಡಿಯೋ ನೋಡಿ, ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ, ಓಕೆನಾ? ಇವಾಗ 36 ಸೈಜ್ನ ಬ್ಲೌಸ್ನ ಯಾವ ರೀತಿ ಡಬಲ್ ಫೋಲ್ಡಿಂಗಲ್ಲಿ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ. ಒಂದ್ಸಲ ನೋಡ್ಕೊಳ್ಳಿ. ಏನು ಹಳೆ ಮೆಥಡ್ ಹೇಳ್ಕೊಡ್ತೀನಲ್ಲ ಅದನ್ನು ಫಾಲೋ ಮಾಡ್ತಾ ಇರೋರು ಅದನ್ನೇ ಫಾಲೋ ಮಾಡಿ. ಕೆಲವೊಬ್ರು ಮಾತ್ರ ಪರ್ಟಿಕ್ಯುಲರಾಗಿ ಕೇಳಿದ್ರಿ ನಮಗೆ ಡಬಲ್ ಫೋಲ್ಡಿಂಗ್ ಬೇಕು ಅಂತ, ಅವ್ರು ಮಾತ್ರ ಈ ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡಿ, ಓಕೆನಾ? ನಾನು ಇಲ್ಲಿ ನ್ಯೂಸ್ ಪೇಪರನ್ನು ತೊಗೊಂಡಿದ್ದೀನಿ. ನ್ಯೂಸ್ ಪೇಪರ್ ನಮ್ಗೆ ಅಷ್ಟು ಅಗಲ ಸಿಗಲ್ಲ ಅಂತ ಏನು ಮಾಡಿದ್ದೀನಿ ಅಂದರೆ, ಇಲ್ಲಿ ಇನ್ನೂ ಒಂದು ನ್ಯೂಸ್ ಪೇಪರನ್ನು ಅಟ್ಯಾಚ್ ಮಾಡಿಕೊಂಡು ನೋಡಿ, ಇಷ್ಟು ಉದ್ದ ಆಗಿದೆ. ಇವಾಗ ಇಷ್ಟು ಉದ್ದ ಪೇಪರ್ ಎಲ್ಲಿ ಸಿಕ್ತು ಅಂತ ಯೋಚನೆ ಮಾಡಬೇಡಿ. 2 ಪೇಪರನ್ನು ಅಟ್ಯಾಚ್ ಮಾಡ್ಕೊಂಡಿರೋದ್ರಿಂದ ನಮಗೆ ಈಗ ಇಷ್ಟು ಉದ್ದ ಪೇಪರ್ ಸಿಕ್ಕಿದೆ. ಇದನ್ನು ನಾನು ಡಬಲ್ ಫೋಲ್ಡ್ ಮಾಡ್ತೀನಿ. ನೀವೇನು ಅಡ್ಡ ಫೋಲ್ಡ್ ಮಾಡ್ತೀರಲ್ವ ಅದನ್ನು ನಾವು ಉದ್ದ ಮಾಡ್ಕೊತೀವಿ ಅಷ್ಟೇ. ಡಬಲ್ ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಸೈಜು 36 ಸೈಜ್ ಇದೆ. ಒಂದ್ಸಲ ನೋಡ್ಕೊಳ್ಳೋಣ, ಅಳತೆ ತೊಗೊಳ್ಳೋದು ನೋಡ್ಕೊಳ್ಳಿ, ಅಳತೆ ಹೆಂಗೇನು ತೊಗೋಬೇಕು ಅಂತ. ಫಸ್ಟಿಂದ ನಮ್ಮ ಸ್ಟೂಡೆಂಟ್ಗಳಿಗೂ ಹೇಳ್ಕೊಡ್ತಾ ಇದ್ದೆ, ಅದ್ರ ಜೊತೆ ನಿಮಗೂ ಹೇಳ್ಕೊಡ್ತಾ ಇದ್ದೀನಿ ಅಳತೆ ತೊಗೊಳ್ಳೋದು. ಇಲ್ಲಿ ಮೊದಲನೇ ಹೊಲಿಗೆ ಏನಿದೆಯಲ್ಲ ಆ ಹೊಲಿಗೆಯಿಂದ ಈ ಮೊದಲನೇ ಉಕ್ಸ್ವರೆಗೂ ತಗೋಬೇಕು. 9 ಇಂಚಿದೆ. 9 ಇಂಚಿಗೆ ಎಷ್ಟು ಇಂಚನ್ನು ಸೇರಿಸ್ಬೇಕು? 2 ಇಂಚ್. 2 ಇಂಚನ್ನು ಸೇರಿಸಿ ನಮಗೆ 11 ಇಂಚ್ ಬೇಕು. ಇಲ್ಲಿ ಸ್ವಲ್ಪ ಕಡಿಮೆ ಇದೆ, ಪರವಾಗಿಲ್ಲ, ಪೇಪರ್ ಅಲ್ವಾ, ನಡೆಯುತ್ತೆ. ಅದಾದಮೇಲೆ ನೆಕ್ಸ್ಟು ಲೆಂತನ್ನು ತೊಗೊಳ್ಳೋಣ. ಬ್ಲೌಸ್ ಲೆಂತ್ ಏನಿದೆಯಲ್ಲ ಬ್ಲೌಸ್ ಲೆಂತನ್ನು ತೊಗೊಳ್ಳೋಣ. ಲೆಂತ್ ಗೊತ್ತಲ್ಲ, ಇಲ್ಲಿ ಶೋಲ್ಡರ್ ಏನು ಜಾಯಿನ್ ಮಾಡಿದ್ದೀವಲ್ವ, ಮೊದಲನೇ ಶೋಲ್ಡರಿಂದ ಇಲ್ಲಿ ಕೊನೆಗೆ ಏನಿದೆಯಲ್ಲ ಬ್ಲೌಸ್ ಎಂಡ್ ಆಗುತ್ತಲ್ಲ ಅಲ್ಲಿವರೆಗೂ ಅಳತೆ ತೊಗೋಬೇಕು. 14 ಇಂಚಿದೆ. 14 ಇಂಚಿಗೆ 2 ಇಂಚನ್ನು ಸೇರಿಸಿ 16 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 14 ಇಂಚು ನಮಗೆ ರೆಡಿ ಬೇಕು, 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬೇಕು, ಓಕೆನಾ? ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವೇನು ನಾನು ಲೆಫ್ಟಲ್ಲಿ ಬ್ಯಾಕು ಮತ್ತು ಫ್ರಂಟಲ್ಲಿ ರೈಟ್ ಹೇಳ್ಕೊಡ್ತೀನಲ್ಲ ಅದನ್ನು ಫಾಲೋ ಮಾಡೋರು ಅದನ್ನೇ ಫಾಲೋ ಮಾಡಿ. ಕೆಲವೊಬ್ರಿಗೆ ಮಾತ್ರ ಈ ಕಟ್ಟಿಂಗ್ ಬೇಕಿತ್ತು, ಅವರಿಗೋಸ್ಕರ ಈ ಕಟ್ಟಿಂಗನ್ನು ನಾನು ಹಾಕ್ತಾಯಿದ್ದೀನಿ, ಓಕೆನಾ? ಇಲ್ಲಿ ನೋಡಿ, 16 ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ವಾ ಅಲ್ಲಿಗೆ ಕರೆಕ್ಟಾಗಿ ಲೈನಿಂಗ್ ಪೀಸನ್ನು ಅಥವಾ ಬ್ಲೌಸ್ ಪೀಸನ್ನು ಡಬಲ್ ಫೋಲ್ಡ್ ಮಾಡಿ, ಓಕೆನಾ? ಇವಾಗ ಫ್ರಂಟಲ್ಲೂ ಸಹ 16 ಇಂಚನ್ನೇ ತಗೋಬೇಕು. ಆ ಥರ ತೊಗೊಂಡ್ರು ಓಕೆ, ಇಲ್ಲಾಂದರೆ ನಾರ್ಮಲ್ ನಾವೇನು ಕಟ್ಟಿಂಗ್ ಮಾಡ್ತೀವಲ್ಲ ಆ ಕಟ್ಟಿಂಗನ್ನು ಮಾಡಿದ್ರು ಓಕೆ. ಇಲ್ಲಿ ಫ್ರಂಟು ಮತ್ತು ಬ್ಯಾಕು ಎರಡೂ ಸಹ ಒಟ್ಟಿಗೆ ಬರುತ್ತೆ. ಅಂದರೆ ಈ ಮೇಲ್ಗಡೆ ಇದು ಫ್ರಂಟ್ ಪೋರ್ಷನ್ನು, ಫ್ರಂಟು ಮತ್ತು ಬ್ಯಾಕ್ ಎರಡೂ ಕಟ್ಟಿಂಗ್ ಸಹ ಮೇಲ್ಗಡೆನೇ ಇರುತ್ತೆ. ಹೊಸ್ದಾಗಿ ನೋಡ್ತಿದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಬೇಕಿರೋರು ಮಾತ್ರ ನೋಡಿ ಫಾಲೋ ಮಾಡಿ, ಓಕೆನಾ? ಇಲ್ಲಿ ನಾನು ತೊಗೊಂಡಿರೋದು 36 ಸೈಜು ಬ್ಲೌಸು. ಅದಕ್ಕೆ ನೆಕ್ ಓಪನನ್ನು 2 ಕಾಲು ಇಟ್ಕೋಬೇಕು, ಓಕೆನಾ? ಅದನ್ನು 2 ಕಾಲು ನೀವು ಹೆಂಗೆ ನೋಡ್ಕೋಬೇಕು ಅಂದರೆ, ಈ ಕಾಮನ್ನಾಗಿ ಗೊತ್ತಿರಲ್ಲ ಅಲ್ವ ನಿಮಗೆ, ಈ ಉಕ್ಸ್ಪಟ್ಟಿ ಕಡೆ ನೋಡ್ಕೊಳ್ಳಿ. ಈ ಉಕ್ಸ್ಪಟ್ಟಿ ಏನೈತಲ್ವಾ ಇಲ್ಲಿಂದ ಈ ಥರ ನೀಟಾಗಿ ಇಟ್ಕೊಂಡು ನೀವು ಟೇಪ್ನ ಹಿಂಗೆ ನೆಕ್ ಹತ್ರ ತೊಗೋಬೇಕು. ಇಲ್ಲಿ ನೋಡ್ಕೊಳ್ಳಿ, ಸ್ಟ್ರೈಟ್ ಲೈನು ಎಲ್ಲಿಗೆ ಬರುತ್ತೆ ನೋಡ್ಕೋಬೇಕು. ಇಲ್ಲಿ 2.25 ಇಂಚಿಗೆ ಬರ್ತಿದೆ, ಅದಕ್ಕೆ ನಾವು ಇಲ್ಲಿ 2.25 ಇಂಚನ್ನು ಇಟ್ಕೊಂಡಿದ್ದೀವಿ. ಶೋಲ್ಡರು 3 ಇಂಚನ್ನು ಇಟ್ಕೊಳ್ಳಿ, ಓಕೆನಾ?
ಶೋಲ್ಡರು ಹೆಂಗೆ ನೋಡ್ಕೊತೀವಿ ಅಂದರೆ ಇಲ್ಲಿ ಶೋಲ್ಡರ್ ಏನಿದೆಯಲ್ವಾ, ಇಲ್ಲಿ ಇದಕ್ಕೆ ಏನು ಬರುತ್ತಲ್ಲ 1/4 ಇಂಚನ್ನು ಸೇರಿಸ್ಬೇಕು. ಇಲ್ಲಿ 2.25 ಇದೆ, ಇಲ್ಲ 2.25 ಬರ್ತಿದೆ. ಇದು 1/4 ಇಂಚನ್ನು ಸೇರಿಸಿ 3 ಇಂಚನ್ನು ಇಟ್ಕೊಂಡಿದ್ದೀವಿ. ಓಕೆನಾ. ನೆಕ್ಸ್ಟ್ ಅದಾದಮೇಲೆ ಆರ್ಮೋಲ್ ಡೀಪನ್ನು ನೋಡ್ಕೋಬೇಕು. ಆರ್ಮೋಲ್ ಡೀಪು ಕಾಮನ್ನಾಗಿ ಈಗ ನಾವು ಎಲ್ಲ ಚೆಸ್ಟ್ ಸೈಜ್ವರೆಗೂ ಈಗ ನೀವು ಅಲ್ಲಿ 6 ಇಟ್ಟರಲ್ವ, ಎಲ್ಲರಿಗೂ 6 ಆಗಲ್ಲ, ಒಂದೇ ಥರ ತೊಗೊಂಡ್ರೆ ಸಾಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಇಲ್ಲಿ ನೋಡ್ಕೊಳ್ಳಿ ಒಂದ್ಸಲ. ಇಲ್ಲಿ ಎಷ್ಟು ಬರ್ತಿದೆ? 5 ಬರ್ತಿದೆ. ಇಲ್ಲಿ 5 ಬರ್ತಾಯಿಲ್ಲ, 5.25 ಬರ್ತಿದೆ. ಇದು ಅರ್ಧ ಇಂಚನ್ನು ಸೇರಿಸಿ 5.25 ಇಂಚ್ ತೊಗೋಬೇಕು. ಓಕೆನಾ. 36ವರೆಗೆ 5.25 ಇಂಚ್ ಆದರೆ ಆರಾಮಾಗಿ ಆಗುತ್ತೆ. 5.25 ಇಂಚಿಗೆ ಮಾರ್ಕ್ ಹಾಕಿ ಒಂದು ಲೈನ್ ಎಳ್ಕೊಳ್ಳೋಣ. ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ನೋಟ್ಸ್ ಮಾಡಿ. ಇಲ್ಲಿಗೆ ಲೈನ್ ಹಾಕಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಕಟ್ಟಿಂಗು ಡಬಲ್ ಫೋಲ್ಡಿಂಗ್ ಇದೆ. ನೀವು ಹಳೆ ಕಟ್ಟಿಂಗ್ ಏನು ಫಾಲೋ ಮಾಡ್ತಾ ಇದ್ದೀರಲ್ವ ಅದನ್ನೇ ಫಾಲೋ ಮಾಡಿ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ? 9 ಇಂಚಿದೆ. 9 ಇಂಚಿಗೆ ಮಾರ್ಕ್ ಹಾಕ್ಕೊಡಿ. ಇಲ್ಲಿ ನಮಗೆ 4 ಫೋಲ್ಡ್ ಇದೆ ಪೇಪರು. ನಾನು ಹೇಳ್ಕೊಡ್ತಿದ್ದ ಕಟ್ಟಿಂಗಲ್ಲಿ 2 ಫೋಲ್ಡ್ ಅಷ್ಟೇ ಇರ್ತಿತ್ತು. ಇದರಲ್ಲಿ 4 ಫೋಲ್ಡ್ ಇದೆ. ಬ್ಯಾಕು ಹಿಂದೆ ಇದೆ, ಕೆಳಗಡೆ ಇದೆ, ಫ್ರಂಟ್ ಮೇಲ್ಗಡೆ ಏನು ಬರುತ್ತಲ್ಲ ಇದರಲ್ಲೇ ನಾವು ಫ್ರಂಟು ಬ್ಯಾಕು ಎಲ್ಲ ಮಾರ್ಕಿಂಗ್ ಹಾಕ್ಕೊತೀವಿ. ಇದರಲ್ಲಿ ಬ್ಯಾಕ್ ಪೋರ್ಷನಿಗೆ ಆರ್ಮೋಲು 1.25 ಇಂಚ್ ಬರುತ್ತೆ, ಫ್ರಂಟಿಗೆ 1 ಇಂಚ್ ಬರುತ್ತೆ. 2 ಮಾರ್ಕನ್ನು ಸಹ ನಾವು ಇಲ್ಲೇ ಮಾಡ್ಕೋಬೇಕು. ಇಲ್ಲಿ 1/4 ಇಂಚ್ ಒಳಗಡೆ ತಗೊಂಡು ಮಾರ್ಕನ್ನು ಮಾಡ್ಕೊಳ್ತೀವಿ. ಅದಾದಮೇಲೆ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ನೀವು ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅದ್ರ ಪ್ರಕಾರ ತಗೊಳ್ಳಿ. ಈ ಅಳತೆ ಬ್ಲೌಸಲ್ಲಿ 6.25 ಇದೆ, ಅದಕ್ಕೆ ಅರ್ಧ ಇಂಚನ್ನು ಸೇರಿಸಿ 7 ಇಂಚಿಗೆ ಮಾರ್ಕ್ ಹಾಕ್ತೀವಿ. ಇಲ್ಲೂ ಅಷ್ಟೇ ಮತ್ತೆ 2.25 ಇಂಚು, 2.25 ಇಂಚಿಗೆ ಒಂದು ಫಸ್ಟು ಬಾಕ್ಸ್ ಹಾಕ್ಬಿಡೋಣ. ಮತ್ತು ಇಲ್ಲಿ ಶೇಪ್ ನೋಡ್ತಾ ಇರ್ಬೋದು. ಇದ್ರ ಪ್ರಕಾರ ನಾವು ಆಚೆಯಿಂದ ಶೇಪ್ ಏನು ಜಾಸ್ತಿ ತೆಗೆದಿಲ್ಲ. ಇಲ್ಲಿ ಒಳಗಡೆ ಏನು ಬರುತ್ತಲ್ಲ ಈ ಬಾಕ್ಸ್ ಒಳಗಡೆ, ಈ ಬಾಕ್ಸ್ ಒಳಗಡೆನೇ ಶೇಪ್ ಕೊಟ್ಕೊಳ್ಳಿ. ನಿಮಗೆ ಬ್ರಾಡ್ ಬೇಕು ಅಂದರೆ 1/4 ಇಂಚು ಆಚೆಯಿಂದ ಕೊಟ್ಕೋಬೋದು. ಇಲ್ಲಿವರೆಗೂ ಈಗ ನಿಮ್ಮದು ಕಟ್ಟಿಂಗ್ ಸೇಮ್ ಇದೆ. ಇದಾದಮೇಲೆ ನಾವು ಯಾವ ರೀತಿ ತೊಗೊತೀವಿ ಅಂದರೆ ಕ್ಲೋಸ್ ಇರೋದು ಉಕ್ಸ್ಪಟ್ಟಿ ಕಡೆ ಬರಬೇಕು. ಉಕ್ಸ್ಪಟ್ಟಿ ಎಷ್ಟಿದೆ ನೋಡ್ಕೋಬೇಕು, ಏಕೆಂದರೆ ಇದು ಎಲ್ಲರಿಗೂ ಒಂದೇ ಥರ ಇರಲ್ಲ ಉಕ್ಸ್ಪಟ್ಟಿ ಸೈಜು. ಓಕೆನಾ. ಇಲ್ಲಿ ಎಷ್ಟಿದೆ ನೋಡ್ಕೋಬೇಕು. 4.25 ಇದೆ. 4.25ಗೆ 1 ಇಂಚನ್ನು ಸೇರಿಸಿ ಎಷ್ಟು? 5.25ಗೆ ಮಾರ್ಕ್ ಹಾಕ್ಕೊತೀವಿ. ಓಕೆನಾ. ಅದಾದಮೇಲೆ ಫ್ರಂಟ್ ಟಕ್ಸ್ ಎಷ್ಟಿದೆ ನೋಡ್ಕೊಳ್ಳೋಣ. ಈ ಮಧ್ಯದಲ್ಲಿ ಮಿಡಲ್ ಟಕ್ಸ್ ಎಷ್ಟಿದೆ? 12 ಇಂಚಿದೆ. 12 ಇಂಚಿಗೆ ಅರ್ಧ ಇಂಚನ್ನು ಸೇರಿಸಿ 12.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದ್ರ ಪ್ರಕಾರ ಹೋದರೆ ನಮಗಿಲ್ಲಿ ಇದು ಸೇಮೇ ಬರ್ತಿದೆ. ಉಕ್ಸ್ಪಟ್ಟಿ ಕಡೆ ಮತ್ತು ಕಾಜಾಪಟ್ಟಿ ಕಡೆ 2 ಸೇಮೇ ಬರ್ತಿದೆ. ಕಾಜಾಪಟ್ಟಿ ಕಡೆ ಅಲ್ಲ, ಈ ಮಧ್ಯ ಟಕ್ಸ್ ಏನಿದೆಯಲ್ಲ 2 ಸೇಮೇ ಬರ್ತಿದೆ. ಆದರೆ ನಮಗಿದು ಈ ಥರ ಕೊಟ್ಟಾಗ ಫುಲ್ಲು ಸ್ಟ್ರೈಟಿಗೆ ಬರುತ್ತೆ. ಈ ಥರ ಬರಬಾರ್ದು ನಮಗೆ. ಆವಾಗ ಏನು ಮಾಡ್ತೀವಿ ಅಂದರೆ ಬ್ಯಾಕಿಗಿಂತ ನಾವು ಇದನ್ನು ಅಂದರೆ ಈಗ ನಮಗೆ ಬ್ಯಾಕಿಗೆ 14 ಇಂಚ್ ಬೇಕು ರೆಡಿ. ಅದು ಟೋಟಲ್ ಸೇರಿಸಿ ನಾವು 1 ಇಂಚ್ ಅಂದರೆ ಲೈನಿಂಗ್ ಬ್ಲೌಸ್ ಪ್ರಕಾರ ಲೆಕ್ಕ ತೊಗೋಬೇಕು. ಪ್ಲೇನ್ ಬ್ಲೌಸ್ ಪ್ರಕಾರ ಅಲ್ಲ. 13 ಇಂಚಿಗೆ 1 ಇಂಚ್, 14 ಇಂಚಿಗೆ 1 ಇಂಚ್ ಎಕ್ಸ್ಟ್ರಾ ಬೇಕು ಅಂದರೆ ಎಷ್ಟಾಗುತ್ತೆ? 15 ಆಗುತ್ತೆ. 15 ಇಂಚಲ್ಲಿ 2 ಇಂಚನ್ನು ಲೆಸ್ ಮಾಡಬೇಕು ನಾವು. 2 ಇಂಚ್ ಲೆಸ್ ಮಾಡಿದ್ರೆ 13 ಇಂಚ್ ಆಗುತ್ತೆ. ಇದು ಹೆಂಗೆ ಅಂತೇಳಿ ನಾನು ವೀಡಿಯೋ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ, ಯಾಕೆಂದರೆ ಈ ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಅವರಿಗೆ. ಅದನ್ನು ಹಳೆ ವೀಡಿಯೋನ ನೋಡಿ ಕನ್ಫ್ಯೂಸ್ ಇರೋರು ಇದನ್ನೇನು ಮಾಡಬೇಕು, 13 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು ನಾವು. ಓಕೆನಾ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಸೈಡ್ ಫಿಟ್ಟಿಂಗ್ ಮಾಡ್ತೀವಲ್ಲ ಅಲ್ಲಿ ಎಷ್ಟಿದೆ ನೋಡ್ಕೋಬೇಕು. ರೆಡಿ ಬಂದು 6 ಇಂಚಿದೆ. ಅದಕ್ಕೆ ನಾವೆಷ್ಟು ಸೇರಿಸ್ಬೇಕು? 1 ಇಂಚನ್ನು ಸೇರಿಸಿ 7 ಇಂಚನ್ನು ತಗೋಬೇಕು. ಆದರೆ ಈಗ ಅಲ್ಲಿ ಏನು ನಾವು ಅರ್ಧ ಇಂಚ್ ಜಾಸ್ತಿ ಮಾಡಿದ್ದೀವಲ್ವಾ ಮಧ್ಯ ಟಕ್ಸಲ್ಲಿ,
ಇಲ್ಲೂ ಸಹ ನಾವು ಅರ್ಧ ಇಂಚು ಜಾಸ್ತಿ ಮಾಡಬೇಕು. ಇಲ್ಲ 12.5 ಇರೋದು 13 ಮಾಡಿದ್ವಲ್ವಾ. ಸೊ ಇಲ್ಲೂ ಏನು ಇತ್ತಲ್ಲ 6 ಇತ್ತಲ್ಲ ಅದನ್ನು 6.5 ಮಾಡಿ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಸೊ 7 ಇಂಚನ್ನು 7.5 ಇಂಚನ್ನು ತೊಗೋಬೇಕು ನಾವು. ಇವಾಗ ಈ 3 ಡಾಟ್ ಏನಿದೆಯಲ್ಲ ಈ 3 ಡಾಟನ್ನು ಜಾಯಿನ್ ಮಾಡಬೇಕು. ಸ್ಕೇಲೆಲ್ಲ ಹಾಕ್ತೀವಿ ನೋಡ್ಕೊಳ್ಳಿ ಒಂದ್ಸಲ. ಈ ರೀತಿ ಬರುತ್ತೆ. ಓಕೆನಾ? ಪಾಯಿಂಟ್. ಇದಾದಮೇಲೆ ನೆಕ್ಸ್ಟು ಟಕ್ಸು ಇಲ್ಲಿಂದ 3 ಇಂಚಿಗೆ ಮಾರ್ಕ್ ಮಾಡ್ತೀವಿ. ಅದಾದಮೇಲೆ 1 ಇಂಚು ಪ್ಲಸ್ 1 ಇಂಚು. ಟಕ್ಸ್ ಲೆಂತ್ ಬಂದು ಎಷ್ಟು? 2.5. ಇದು ಕಾಮನ್ನಾಗಿ 2.5 ಇಂಚ್ ಬರುತ್ತೆ. ಆದರೆ ಇದು ನಮ್ಗೆ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಒಂದು 28, 30, 32 ಅವರಿಗೆಲ್ಲ ನಾವು 3/4 ಇಂಚ್ ಪ್ಲಸ್ 3/4 ಇಂಚ್ ಕೊಡ್ತೀವಿ ಇಲ್ಲಿ. ಓಕೆನಾ? 32, 34ಇಂದ 40 ಏನು ಬರುತ್ತಲ್ಲ ಅವರಿಗೆ 1 ಇಂಚ್ ಪ್ಲಸ್ 1 ಇಂಚ್ ಕೊಡ್ತೀವಿ. ಎಬೋ 40, 42, 44, 46 ಆ ಥರ ಬರುತ್ತಲ್ವ ಇಲ್ಲಿ ಅವರಿಗೆ 1.5 ಇಂಚನ್ನು ಕೊಡ್ತೀವಿ ಈ ಟಕ್ಸನ್ನು. ಎಲ್ಲರಿಗೂ ಕೂಡ ಈ ಟಕ್ಸು ಒಂದೇ ಥರ ಬರಲ್ಲ, ಅವರಿಗೆ ಜಾಸ್ತಿ ಮಾಡ್ಕೊತಾ ಹೋಗ್ತೀವಿ. ಇಲ್ಲಿ ಸೇಮ್ ನೀವೇನು ಮಾರ್ಕ್ ಹಾಕ್ತೀರ ಅದೇ ಥರನೇ ಮಾರ್ಕ್ ಬರುತ್ತೆ. ಇಲ್ಲಿ ಏನಿದೆ ಅಲ್ಲ ಈ ಇರೋ ಅಂದರೆ ಮಧ್ಯೆ ಏನಿದೆಯಲ್ಲ ಅದರಲ್ಲಿ ಅರ್ಧ. ಈಗ ಇದು ಅಷ್ಟೇ ಒಂದು 34ವರೆಗೂ 2 ಇಂಚ್ ಕೊಡ್ತೀವಿ. 34ಇಂದ 40ವರೆಗೂ 2.25 ಇಂಚ್ ಕೊಡ್ತೀವಿ ಲೆಂತು. ರೀಸನ್ ಇಷ್ಟೇ, ಈಗ ನಮ್ಮದು ಬ್ಲೌಸ್ ಸೈಜ್ ಜಾಸ್ತಿ ಆದಂಗೆ ಇಲ್ಲಿ ಬ್ರಸ್ಟ್ ಪಾಯಿಂಟು ದೊಡ್ಡದಾಗಬೇಕು ನಮಗೆ. ನಾವೆಲ್ಲರಿಗೂ ಪಾಯಿಂಟ್ ತೊಗೊಂಡು ಇಲ್ಲಿ ಕೂರಿಸಿದಾಗ ನಮಗೆ ಇಲ್ಲಿ ಚೆಸ್ಟ್ ಪೋರ್ಷನ್ನು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ಆ ಥರ ಮಾಡ್ತೀವಿ. ಓಕೆ? ಆ ಥರ ಅಂದರೆ ಇಲ್ಲಿ 2, 2.25, 2.5 ಸೈಜ್ ಮೇಲೆ ಕೊಟ್ಕೊತಾ ಹೋಗ್ತೀವಿ. ನೆಕ್ಸ್ಟ್ ಇಲ್ಲಿ 3ನೇ ಟಕ್ಸ್ ಕೊಡೋದಕ್ಕೆ 1 ಇಂಚ್ ಮಾರ್ಕ್ ತೊಗೊಂಡು ಇಲ್ಲಿಂದ ಕ್ರಾಸಾಗಿ ಇಟ್ಕೊತೀವಿ. ಇಲ್ಲಿಂದ 3.5 ಇಂಚಿಗೆ ಮಾರ್ಕ್ ಮಾಡ್ತೀವಿ. ಇದು ಕಾಮನ್ನಾಗಿ ಎಲ್ಲರಿಗೂ ಒಂದೇ ಥರ ಬರುತ್ತೆ ಈ ಟಕ್ಸು. 3.5ಇಂದ 4 ಇಂಚ್ ಒಳಗಡೆನೇ ಬರುತ್ತೆ. ಅದೇ ಇಲ್ಲಿಗೆ ಹೋಗುತ್ತೆ ಕಟ್ಟಿಂಗು, ಅದಕ್ಕೆ ಇಲ್ಲಿಂದನೇ ತೊಗೊಂಡಿದ್ದೀನಿ. ಕಟ್ಟಿಂಗ್ ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಂದ ತೊಗೋಬೇಕು. ಈಗ ನಾವು ಇಲ್ಲಿಗೆ ತೊಗೊಂಡಾಗ ಅರ್ಧ ಇಂಚ್ ಮತ್ತೆ ಜಾಸ್ತಿ ಬರುತ್ತೆ ನಾವು ಟಕ್ಸ್ ಕೊಟ್ಟಾದಮೇಲೆ. 4ನೇ ಟಕ್ಸು ಕೆಳಗಡೆಯಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊತೀವಿ. ಇದನ್ನು ಕಾಮನ್ನಾಗಿ ನಾವು ಹಿಂಗೆ ಇಲ್ಲಿಂದ 2 ಇಂಚ್ ಲೆಸ್ ಮಾಡೇ ತೊಗೊತೀವಿ. ಏನು ಉದ್ದ, ಯಾಕೆಂದರೆ ಸಣ್ಣ ಇರೋರಿಗೆ ಈ ಪೋರ್ಷನ್ ಕಡಿಮೆ ಸಿಗುತ್ತೆ, ಜಾಸ್ತಿ ಇರೋರಿಗೆ ಬಟ್ಟೆ ಜಾಸ್ತಿ ಇರುತ್ತಲ್ಲ ಇಲ್ಲಿಂದ 2 ಇಂಚ್ ಲೆಸ್ ಮಾಡಿಕೊಂಡೇ ತೊಗೊತೀವಿ. ಇಲ್ಲಿ ನಮ್ಮದು ಕ್ರಾಸಾಗಿ ಬರುತ್ತೆ. ಹೆಂಗೆ ಅಂದರೆ ನೋಡಿ ಈ ಥರ ಟೇಪ್ ಇಟ್ಕೊಂಡಿರ್ತೀವಲ್ವಾ, ಇಲ್ಲಿಗೆ ಮಾರ್ಕ್ ಹಾಕೋ ಬದಲು ಈ ಕಡೆ ಮಾರ್ಕ್ ಹಾಕಿ ಇಲ್ಲಿ ಕ್ರಾಸಾಗಿ ಬರುತ್ತೆ. ಓಕೆನಾ? 4 ಟಕ್ಸು ಈ ಥರ ಬಂತು. ನೆಕ್ಸ್ಟ್ ಇದಾದಮೇಲೆ ಇಲ್ಲಿಗೆ ಶೇಪ್ ಕೊಟ್ಕೊಂಡಿದ್ದೀವಲ್ವ, ಇಲ್ಲಿ ಬೆಲ್ಟ್ ಪಟ್ಟಿ ಎಷ್ಟಿದೆ ನೋಡ್ಕೋಬೇಕು. ಒಂದು ಪಾಯಿಂಟ್ ಕಡಿಮೆ 3 ಇಂಚಿದೆ. ಓಕೆನಾ? 3 ಇಂಚಿದ್ರೆ ಇಲ್ಲೇನು ಮಾಡ್ತೀವಿ, ಒಂದು ಪಾಯಿಂಟಷ್ಟು ಬಿಟ್ಟು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಸೇರಿಸ್ಬೇಕು. ಏನಿರುತ್ತಲ್ವ ಅದಕ್ಕೆ ಅರ್ಧ ಇಂಚನ್ನು ಸೇರಿಸಿ 3.5 ಇಂಚನ್ನು ತೊಗೊಂಡಿದ್ದೀವಿ. ಓಕೆನಾ? ಇದಾದಮೇಲೆ ಈ ಕಡೆ ಸೈಡಲ್ಲಿ ಎಷ್ಟಿದೆ ನೋಡ್ಕೋಬೇಕು. ಸೈಡಲ್ಲಿ ಇದು ಅಷ್ಟೇ, ಒಂದು ಪಾಯಿಂಟ್ ಕಡಿಮೆ 2.5 ಇದೆ. 2.5ಗೆ ಅರ್ಧ ಇಂಚನ್ನು ಸೇರಿಸಿ 3 ಇಂಚನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಓಕೆನಾ? ಇವಾಗ ನೀವು ಎಲ್ಲರಿಗೂ ಇಲ್ಲಿ 4, ಇಲ್ಲಿ 3 ಕೊಟ್ಟಾಗ, ಇಲ್ಲಿ 4 ಕೊಟ್ಟಾಗ ಇದೇನಾಗುತ್ತೆ ಗೊತ್ತಾ, ಈ ಪಟ್ಟಿ ಇನ್ನು ಇಲ್ಲಿ ಮೇಲೆ ಬರುತ್ತೆ. ಓಕೆನಾ? ಇಲ್ಲಿಗೆ ಬರುತ್ತೆ ಪಟ್ಟಿ 4 ಕೊಟ್ಟಾಗ. ಆವಾಗ ದಪ್ಪ ಇರೋರಿಗೆ ಇಲ್ಲಿ ಚೆಸ್ಟ್ ಪಾಯಿಂಟು ಕೂರೋದಕ್ಕೆ ಜಾಗನೇ ಉಳಿಯಲ್ಲ. ಸಣ್ಣ ಇರೋರಿಗೆ ಓಕೆ ಸರಿ ಹೋಗ್ಬಿಡುತ್ತೆ. ದಪ್ಪ ಇರೋರಿಗೆ ಎಲ್ಲರಿಗೂ ಹಿಂಗೆ ತೊಗೊಂಡಾಗ ಜಾಗ ಇರಲ್ಲ ಕೂರೋದಕ್ಕೆ. ಈಗ ಇಲ್ಲಿಗೆ ಬರುತ್ತೆ ನಮ್ಮ ಲೈನ್ ಮತ್ತೆ. ಓಕೆನಾ? ಹಂಗಾಗಿ ನಾವು ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಇದನ್ನು ಚೇಂಜಸ್ ಮಾಡ್ಕೊತಾ ಹೋಗ್ತೀವಿ. ಓಕೆನಾ? ಇವಾಗ ಲಾಸ್ಟ್ ವಿಡಿಯೋಗಳಲ್ಲಿ ಇದೊಂದು ನೋಡಿ, ನಿಮ್ಗೆ ಇದೊಂದು ಈಸಿ ಆಗ್ಬೋದು. ಬೆಲ್ಟು ಸಪ್ರೇಟ್ ಕಟ್ ಮಾಡ್ಕೊತಿದ್ವಿ. ಈ ಥರ ಕಟ್ ಮಾಡೋಕ್ಕೆ ಬೆಲ್ಟನ್ನು ನಾವು ಇಲ್ಲೇ ಕಟ್ ಮಾಡ್ತೀವಿ. ಅಥವಾ ಈ ಥರ ಕಟ್ ಮಾಡೋರು ಬೆಲ್ಟನ್ನು ನೀವು ಸಹ ಸಪ್ರೇಟಾಗಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಓಕೆನಾ? ಇವಾಗ ಏನು ಮಾರ್ಕ್ ಮಾಡಿದ್ದೀವಲ್ವಾ ಆ ಮಾರ್ಕ್ ಪ್ರಕಾರ ಕಟ್ ಮಾಡ್ಕೊಳ್ಳೋಣ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಬ್ಯಾಕಲ್ಲಿ ಮಾರ್ಕಿಂಗ್ ಮಾಡೋದಿನ್ನ ಇದೇ ಕಟ್ಟಿಂಗ್ ಆಗೋಯ್ತು ಅಂತ ವಿಡಿಯೋ ಸ್ಕಿಪ್ ಮಾಡಿಬಿಟ್ಟು ಕಟ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಪೂರ್ತಿ ನೋಡಿ. ಬ್ಯಾಕಲ್ಲಿನ ಏನು ಮಾರ್ಕ್ ಮಾಡಿಲ್ಲ, ನೆಕ್ಸ್ಟ್ ಶೇಪ್ ತೆಗ್ದಿಲ್ಲ, ಟಕ್ಸ್ ಕೊಟ್ಟಿಲ್ಲ, ಅದೆಲ್ಲ ಇದು ಕಟ್ ಮಾಡಿ ಆದಮೇಲೆ ಬರುತ್ತೆ.
ಇಲ್ಲಿ ನೋಡಿ 2 ಮಾತ್ರ ತಗೋಬೇಕು, 4 ಕಟ್ ಮಾಡ್ಕೋಬಾರ್ದು. 2 ಮಾತ್ರ ತಗೊಂಡು ಇಲ್ಲಿ ಶೇಪ್ ಕೊಟ್ಟು ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳಿ. ಕೆಲವರು 2-3 ಕಡೆ ಟೈಲರಿಂಗ್ ಕಲಿತೀರಾ. ಅದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಒಬ್ಬೊಬ್ರು ಕಟಿಂಗ್ ಮೆಥಡು ಒಂದೊಂದು ಥರ ಇರುತ್ತೆ. ಇಲ್ಲೂ ಅಷ್ಟೇ ನಾವೇನು ಫಸ್ಟು ಮೊದಲು ಇಲ್ಲಿ ನೋಡಿ 2 ಮಾರ್ಕ್ ಹಾಕ್ಕೊಂಡಿದ್ದೀನಲ್ವಾ, ಮೊದಲನೇ ಮೇಲ್ಗಡೆ ಮಾರ್ಕ್ ಏನಿರುತ್ತಲ್ವ ಅಲ್ಲಿ ಕಟ್ ಮಾಡ್ಬೇಕು. 2ನೇ ಮಾರ್ಕಿಗೆ ಮಿಸ್ ಮಾಡಿ ನಾವು ಕಟ್ ಮಾಡ್ಕೊಂಡ್ವಿ ಅಂದರೆ ಹೊಸ ಲೈನಿಂಗ್ ತಗೋಬೇಕು ನೀವು. ಓಕೆನಾ. ಇಲ್ಲಿ ನ್ಯಾಚ್ ಏನಿದೆಯಲ್ಲ, ನಾರ್ಮಲಾಗಿ ನಾವು ನ್ಯಾಚ್ ಕೊಡ್ತೀವಲ್ವ, ನ್ಯಾಚ್ ಕೊಟ್ಕೊಳ್ಳಿ. ಇಲ್ಲೂ ಅಷ್ಟೇ ನ್ಯಾಚ್ ಕೊಟ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಚೇಂಜಸ್ ಮಾಡಿದೆ. ನಿಮ್ಮ ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿದ್ದರೆ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಲ್ಲ, ಆ ಥರ ಕೊಡಬೇಡಿ. ಟಕ್ಸ್ ನಿಮ್ಮ ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿದ್ದರೆ ಅದ್ರ ಪ್ರಕಾರನೇ ಕೊಟ್ಕೊಂಡೋಗಿ. ಫ್ರಂಟ್ ಶೇಪನ್ನು ತೆಗಿತಾ ಇದ್ದೀನಿ. ಇವಾಗ ನೋಡಿ, ಈಗ ಇಲ್ಲಿ ಫ್ರಂಟನ್ನು ಸಪ್ರೇಟ್ ಮಾಡ್ಕೋಬೇಕು. ಸ್ಕಿಪ್ ಮಾಡಿ ವಿಡಿಯೋ ನೋಡೋರಿಗೆ ಏನು ಅರ್ಥ ಆಗಿರಲ್ಲ ಇದರಲ್ಲಿ. ಈಗ ನಾವು ಫ್ರಂಟ್ ಶೇಪ್ ಏನಿದೆಯಲ್ಲ, ಫ್ರಂಟ್ ಶೇಪನ್ನು ತಕ್ಕೋಬೇಕು. ಫ್ರಂಟ್ ರೆಡಿ ಆಯಿತು, ಬೆಲ್ಟ್ ರೆಡಿ ಆಯಿತು. ಇವಾಗ ಬ್ಯಾಕಲ್ಲಿ ಇನ್ನೂ ಕೆಲಸ ಇದೆ. ಯಾಕೆಂದರೆ ನಾವು ಬ್ಯಾಕ್ ಶೇಪನ್ನು ಅದರಲ್ಲಿ ಫಸ್ಟೇ ಕೊಟ್ಟಿರಲಿಲ್ಲ, ಬ್ಯಾಕ್ ಕೆಳಗಡೆ ಇತ್ತಲ್ವ, ಕೊಟ್ಟಿರಲಿಲ್ಲ. ಇವಾಗ ಬ್ಯಾಕನ್ನು ಕೊಟ್ಕೋಬೇಕು. ಈಗ ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಬ್ಲೌಸಲ್ಲಿ ನೋಡ್ಕೊಳ್ಳೋಣ. ಎಷ್ಟಿದೆ ಬ್ಯಾಕ್ ಡೀಪು? ಈ ಥರ ಯಾರು ಕಟಿಂಗ್ ಕಲ್ತಿದ್ರೆ ಅವ್ರು ಮಾತ್ರ ಫಾಲೋ ಮಾಡಿ ಇದನ್ನು. ಎಷ್ಟಿದೆ ಬ್ಯಾಕ್ ಡೀಪು? 7.5 ಬರ್ತಿದೆ. ರೆಡಿ 7.5 ಬರ್ತಿದೆ. 9 ಇಡಬೇಕಾ? ಓಕೆ. ಇವಾಗ ಸ್ವಲ್ಪ ಚೇಂಜಸ್ ಮಾಡಬೇಕು. ಈಗ ನಾನು ಹೇಳ್ಕೊಡ್ತಾ ಇದ್ದೀನಲ್ಲ ನಮ್ಮ ಸ್ಟೂಡೆಂಟಿಗೆ, ಅವರಿಗೆ 9 ಇಂಚ್ ಬೇಕು. ರೆಡಿ ಅವ್ರಿಗೆ 9 ಇಂಚ್ ಬೇಕು ಅಂದರೆ ನಾವು ಎಷ್ಟು ಸೇರಿಸ್ಕೋಬೇಕು? ಅರ್ಧ ಇಂಚನ್ನು ಸೇರಿಸಿ 9.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳೋದು. ನೀವು ಎಷ್ಟೇ ತೊಗೊಳ್ಳಿ, ಅದಕ್ಕೆ ಅರ್ಧ ಇಂಚಿಗೆ ನಿಮ್ಮ ಬ್ಲೌಸಲ್ಲಿ 7 ಅಥವಾ 10, 10.5 ಏನಿರುತ್ತೋ ಅದಕ್ಕೆ ಅರ್ಧ ಇಂಚನ್ನು ಸೇರಿಸಿ ಮಾರ್ಕ್ ಮಾಡಿ. ಇದಾದಮೇಲೆ ನೆಕ್ಸ್ಟ್ ಇಲ್ಲಿ 2.25 ಇಂಚಿಗೆ ಒಂದು ಮಾರ್ಕ್ ಹಾಕಿ ಫಸ್ಟು ಒಂದು ಬಾಕ್ಸ್ ಹಾಕೊಂಬಿಡಿ. ನಿಮಗೆ ರೌಂಡ್ ಶೇಪಲ್ಲಿ ಬ್ರಾಡ್ ಬೇಡ ಅಂದರೆ ಗೊತ್ತಲ್ಲ, ಇದ್ರೊಳಗಡೆ ಕೊಟ್ಕೊಳ್ಳಿ. ಬ್ರಾಡ್ ಬೇಕಂದರೆ ನಿಮಗೆ ಬ್ರಾಡ್ ಇಲ್ಲಿ ಈ ಕೆಳಗಡೆ ಅಗಲ ಬೇಕು ಅಂದರೆ, ಬೇಡ ಅಂದರೆ ಇಷ್ಟೇ ಕೊಡಿ. ಅಗಲ ಬೇಕು ಅಂದರೆ ಇಲ್ಲಿಂದ ತೊಗೊಂಡು ನಿಮ್ಗೊಂದು 1/4 ಇಂಚ್ ಬೇಕಾ ಅಗಲ, ಅರ್ಧ ಇಂಚ್ ಬೇಕಾ, ಎಷ್ಟು ಇಂಚ್ ಬೇಕು ನೋಡಿಕೊಂಡು ಈ ಥರ ಶೇಪ್. ಓಕೆನಾ. ಇಲ್ಲಿ ಎಕ್ಸ್ಟ್ರಾ ಇರೋಲ್ಲ ಕಟ್ ಮಾಡಿಬಿಡೋಣ. ಅದಾದಮೇಲೆ ಇಲ್ಲಿ ಟಕ್ಸ್ ಕೊಡಬೇಕಲ್ವ, ಆ ಟಕ್ಸಿಗೆ ಶೋಲ್ಡರ್ ಏನಿರುತ್ತಲ್ಲ ಅರ್ಧ, ಶೋಲ್ಡರ್ ಎಷ್ಟಿದೆ? 3 ಇಂಚು ಶೋಲ್ಡರ್ ತೊಗೊಂಡಿದ್ದೀವಿ. ಅರ್ಧ ಅಂದರೆ 1.5 ಇಂಚು. ಅದಕ್ಕೆ ಕೆಳಗಡೆಗೊಂದು ಮಾರ್ಕ್ ಹಾಕ್ಕೊತೀವಿ. ಜಸ್ಟು ಟಕ್ಸ್ ಲೆಂತ್ ಬಂದು ನಮಗೆ ಒಂದು 4.5 ಇಂಚನ್ನು ಕೊಟ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಬಂದು ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ವಿಡ್ತು, ಟಕ್ಸ್ ವಿಡ್ತು, ಇದೆರಡನ್ನು ವಿ ಶೇಪಲ್ಲಿ ಜಾಯಿನ್ ಮಾಡ್ಕೊಳ್ಳೋಣ. ಇಲ್ಲಿ 14ಗೆ ನಾವು ಮಡಿಸ್ತೀವಿ ಅಲ್ಲ ಬಟ್ಟೆ. 16ಗೆ ಪ್ಲೈನ್ ಬ್ಲೌಸ್ ಇಲ್ಲ 16 ಇದೆ ಅದು. ಇಲ್ಲಿ ಇಲ್ಲಿ ನಾವು ಮಡಚಿ ಆದಮೇಲೆ ಟಕ್ಸ್ ಕೊಡ್ತೀವಲ್ಲ, ಆ ಟಕ್ಸ್ ಮಡಚಿ ಆದಮೇಲೆ 4 ಇಂಚು ಅಥವಾ 4.5 ಇಂಚ್ ಬರಬೇಕು ನಮಗೆ ಟಕ್ಸು. ಓಕೆನಾ. ಅದೇ ನಮ್ದೇನು ಡೀಪ್ ಇದೆಯಲ್ಲ, ಆ ಡೀಪಿಗಿಂತ ಕೆಳಗಡೆ ಬರಬೇಕು. ಓಕೆನಾ. ನೀವು ಇದು ಮಡಿಸ್ಬಿಟ್ಟು ಟಕ್ಸ್ ಕೊಡ್ತೀರಾ ಅಂದರೆ ಹಿಂಗೆ 2 ಇಂಚ್ ಫಸ್ಟ್ ಮಡಿಸ್ಬಿಡಿ, 2 ಸಲ ಮಡಚಿ ಆದಮೇಲೆ ಟಕ್ಸನ್ನು ಕೊಡಿ. ಓಕೆನಾ. ಇವಾಗ ಕಟ್ ಮಾಡೋಣ. ಈ ಕಟ್ಟಿಂಗ್ ಯಾರ್ಯಾರಿಗೆ ಅರ್ಥ ಆಯಿತೋ ಗೊತ್ತಿಲ್ಲ. ಅರ್ಥ ಆಗಿರೋರು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ, ಅರ್ಥ ಆಗಿಲ್ಲದವರು ಅರ್ಥ ಆಗಿಲ್ಲ ಅಂತಲೇ ಹೇಳಿ.
ಯಾಕೆಂದರೆ ಕೆಲವೊಬ್ರು ಕೇಳಿದ್ರು ಅನ್ನೋದಕ್ಕೋಸ್ಕರ, ಮತ್ತು ನಮ್ಮ ಸ್ಟೂಡೆಂಟ್ಗೊಬ್ರಿಗೂ ಈ ರೀತಿ ಕಟಿಂಗ್ ಬೇಕಿತ್ತು, ಅವ್ರಿಗೂ ಹೇಳ್ಕೊಡೋಣ ಅನ್ನೋದಕ್ಕೋಸ್ಕರ ನಾನು ನಿಮಗೂ ಸಹ ಈ ಕಟಿಂಗನ್ನು ಹೇಳ್ಕೊಡ್ತೀನಿ. ನೋಡಿ, ಬ್ಯಾಕು, ಫ್ರಂಟು, ಬೆಲ್ಟ್ ಪಟ್ಟಿ ಸಿಕ್ತು, ಮತ್ತು ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿ ಕಟ್ ಮಾಡ್ಕೊಳ್ಳೋದು ಗೊತ್ತಲ್ಲ. ಇಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಪೀಸ್, ಪೇಪರ್ ಪೀಸು ಅಥವಾ ಬಟ್ಟೆ ಪೀಸ್ ಇರುತ್ತಲ್ಲ, ಅದರಲ್ಲಿ ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳಿ. ಸ್ಲೀವ್ಸ್ ಕಟ್ಟಿಂಗು ಸೇಮ್ ಇರುತ್ತೆ, ಬಟ್ ಇದರಲ್ಲಿ ಏನು ನಿಮ್ಗೆ ಚೇಂಜ್ ಆಗಿದೆ ಅಂದರೆ ಮಾರ್ಕಿಂಗ್ ತೊಗೊಳೋದೆಲ್ಲ ಸೇಮ್ ಇದೆ, ಆದರೆ ನಾವು ಬಟ್ಟೆಯನ್ನು 2 ಫೋಲ್ಡ್ ಆಗಿ ಹಾಕ್ಕೊಂಡು ಕಟ್ ಮಾಡಿರ್ತೀವಿ, ಅದಷ್ಟೇ ಚೇಂಜ್ ಇರುತ್ತೆ ನಿಮಗೆ. ನಾನು ಹೇಳ್ಕೊಡ್ತಿದ್ದು ಲೆಫ್ಟಲ್ಲಿ ಬ್ಯಾಕ್ ಬರ್ತಿತ್ತು, ಫ್ರಂಟಲ್ಲಿ ರೈಟ್ ಬರ್ತಿತ್ತು, ಫುಲ್ ಇಟ್ಕೊಂಡು ಕಟ್ ಮಾಡ್ತಿದ್ವಿ. ಇದರಲ್ಲಿ ಮಾತ್ರ ನಮಗೆ ಸ್ವಲ್ಪ ಚೇಂಜಸ್ ಬಂದಿರೋದು. ಬಟ್ಟೆನ 2 ಫೋಲ್ಡ್ಗೆ ಹಾಕ್ಕೊಂಡು ಕಟ್ಟಿಂಗನ್ನು ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತು ಏನಾದರೂ ಡೌಟ್ ಇದ್ದರೂ ಸಹ ನನಗೆ ಕಮೆಂಟ್ ಮಾಡಿ, ಅದಕ್ಕೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಆದರೆ ನಾನು ಇನ್ನು ಮುಂದೆ ನನ್ನ ವೀಡಿಯೋಗಳಲ್ಲಿ ನಿಮಗೆ ಬರೋದು, ನಾನು ಏನು ಡಬಲ್ ಸೈಡ್ ಎರಡು ಸೈಡ್ ಹೇಳ್ಕೊಡ್ತೀನಲ್ವ, ಬ್ಯಾಕ್ ಒಂದು ಕಡೆ ಮತ್ತು ಫ್ರಂಟ್ ಒಂದು ಕಡೆ, ಲೆಫ್ಟ್ ಬ್ಯಾಕು ಮತ್ತು ರೈಟು ಫ್ರಂಟ್ ಬರ್ತಿತ್ತಲ್ಲ, ಅದೇ ರೀತಿ ವೀಡಿಯೋಸ್ನೇ ಹಾಕೋದು. ಇದು ಜಸ್ಟ್ ನಿಮಗೆ ಕೆಲವೊಬ್ರಿಗೆ ಈ ಥರ ಕಲ್ತಿರ್ತೀರಲ್ವ, ಅವರಿಗೋಸ್ಕರ ಅಂತೇಳಿ ಈ ವಿಡಿಯೋ ಮಾಡಿದ್ದೀನಿ. ಓಕೆನಾ? ಥ್ಯಾಂಕ್ ಯು.